ಈವ್ನಿಂಗ್ ಸನ್ಸೆಟ್ ಭಾಳ ಚೆನ್ನಾಗಿರುತ್ತೆ. ವೆಸ್ಟರ್ನ್ ಘಾಟ್ಸ್ ಎಲ್ಲ ಕಾಣ್ತೀವಿ. ವ್ಯೂ ಭಾಳ ಚೆನ್ನಾಗಿರುತ್ತೆ. ಗಾಳಿ ಬೆಳಕು ಎಲ್ಲ ಕಡೆಯಿಂದ ನ್ಯಾಚುರಲ್ ಲೈಟ್ಸ್. ನಮ್ದು ನಮ್ಮ ಫಾದರ್ ಇನ್ ಲಾ ಫೋಟೋ, ನಮ್ಮ ಮಾವನವ್ರ ಫೋಟೋಸ್ ಇದು. ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ರ? ಹಾಂ, ಬಿಸ್ನೆಸ್ ಮ್ಯಾನ್. ಕಿಚನ್ ಇವು ಎಲ್ಲ ಆಲ್ಮೋಸ್ಟ್ ಇವಕ್ಕೆ 4 years ಆಯಿತು ಎಲ್ಲ ಪ್ಲಾಂಟೇಶನ್ಸ್. ಅಂದ್ರೆ ಫಸ್ಟ್ ಮನೆ ಕಟ್ಟುವಾಗಲೇ ಎಲ್ಲ ಪ್ಲಾಂಟ್ಸ್ ಹಾಕಿದ್ರ ನೀವು, ಅಥವಾ ಮನೆಗೆ ಶಿಫ್ಟ್ ಆದ್ಮೇಲೆ ಹಾಕಿದ್ವಿ? ಯಾಕಂದ್ರೆ ಮನೆ ಕಟ್ಟಬೇಕಾದ್ರೆ ಅದೆಲ್ಲ ಸಿಮೆಂಟ್ ಹಾರಿ ಹೋಗ್ತೈತಲ್ಲ, ಅದ್ರ ಪೌಡರ್ ಕುಂತಂದ್ರೆ ಅವು ಪ್ಲಾಂಟ್ಸ್ ಎಲ್ಲ ಹೋಗ್ಬಿಡ್ತಾವ. ಸೊ ಅದಕ್ಕೆ ಬೇಡ ಅಂದ್ರು ಅವ್ರು ಲ್ಯಾಂಡ್ಸ್ಕೇಪಿಂಗ್. ನಾವು ಮೊದ್ಲೇನ ಪ್ಲಾನ್ ಮಾಡಿದ್ವಿ, ಅಂದ್ರೆ 3 years + 8 years ಆಗ್ತೈತಿ ಪ್ಲಾಂಟ್ಸ್ ಹಚ್ಚಿ. ಸೊ ಪ್ಲಾಂಟ್ಸ್ ಅವಾಗ ಅಂದ್ರೆ ಇದ್ರ ಲ್ಯಾಂಡ್ಸ್ಕೇಪಿಂಗ್ ಟೈಮಲ್ಲೇ ಎಲ್ಲ ಪ್ಲಾಂಟ್ಸ್ ಹಚ್ಚಿದ್ವಿ ಅಂತಂದ್ರೆ ನಮ್ದು ಮುಗಿಯೋತನ ಸ್ವಲ್ಪ ದೊಡ್ಡ ಬೆಳಿತಾವ ಅಂತ ನಮ್ದು ಪ್ಲಾನ್. ಬಟ್ ಅವ್ರು ಏನಂದ್ರು, ಇದು ಕನ್ಸ್ಟ್ರಕ್ಷನ್ ಟೈಮಿಂಗ್ ನಾವೆಲ್ಲ ಯೂಸ್ ಮಾಡೋ ಸಿಮೆಂಟ್ ಅದೆಲ್ಲ ಅದು ಪ್ಲಾಂಟಿಗೆ ಇಫೆಕ್ಟ್ ಆಗುತ್ತೆ, ಪ್ಲಾಂಟ್ಸ್ ಚೆನ್ನಾಗಿ ಗ್ರೋತ್ ಆಗಲ್ಲ ಅಂತಂದ್ರು. ಈ ಮನೆ ಕಟ್ಟಕ್ಕೆ ಎಷ್ಟು ವರ್ಷ ತಗೊಂಡ್ರಿ? 3 years. 3 years. ಇದು ಒಂದು ಸ್ಮಾಲ್ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ. ಇದು ಕಿಚನ್ ಏರಿಯಾ. 2 ಕಿಚನ್ ಇದಾವ. ಇದು ಒಂದು ಹೊರಗಡೆ ಒಂದು ಕಿಚನ್ ಇದೆ. ಸರ್ವೆಂಟ್ಸ್ ಏನೇನಿದೆ ಅವರೇ ಮಾಡ್ತಾರೆ. ಸೊ ನೀವು ಕುಕ್ ಮಾಡೋದನ್ನ ಸರ್ ಏನು ಇಷ್ಟಪಡ್ತಾರೆ? ತುಂಬಾ ಇಷ್ಟಪಡ್ತಾರೆ. ಏನು ಇಷ್ಟಪಡ್ತಾರೆ ನೀವು ಮಾಡೋದು? ನಾನು ಮಾಡೋದು ಫಿಶ್ ಕರಿ, ನೀರು ದೋಸೆ ಲೈಕ್ ಮಾಡ್ತಾರೆ. ಕಿಚನ್ ಸ್ಪೆಷಲ್ ಅಂತ ಕಲರ್ ಒಂದು ಸ್ಪೆಷಲ್ ಇದರದ್ದು, ಲೈಟ್ ಕಲರ್ಸ್. ಇದೇ ಕಲರೇ ಬೇಕಾಗಿತ್ತು ನಮ್ಗೆ. ಸೊ ಇದರದ್ದು ನಮಗೆ ಆ್ಯಕ್ಚುಲಿ ಟೈಲ್ಸ್ ಬೇಕಾಗಿತ್ತು, ವಾಲ್ ಟೈಲ್ಸ್. ಅದು ವಾಲ್ ಟೈಲ್ಸು 6 months ಹುಡುಕಾಡಿದ್ರು ಈ ಕಲರ್ ಸಿಗಲೇ ಇಲ್ಲ. ಸೊ ಅಟ್ಲೀಸ್ಟ್ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗೋ ಥರ ಲಾಸ್ಟಿಗೆ ಅದನ್ನು ಫೈನಲ್ ಮಾಡಿ ಹಾಕಿದ್ವಿ. ಸರಿಗೆ ಪರ್ಟಿಕ್ಯುಲರ್ ಇದೇ ಕಲರೇ ಬೇಕಾಗಿತ್ತು. ಸೊ ಇಲ್ಲೊಂದು ರೂಮ್ ಇದೆಯಾ? ಇಲ್ಲಿ ಸ್ಟೋರ್ ರೂಮ್ ಇದೆ. ಸ್ಟೋರ್ ರೂಮು. ಇಲ್ಲಿ ಒಂದು ಕಿಚನ್ ಇದೆ. 2 ಕಿಚನ್? 2 ಕಿಚನ್ ಇದೆ. ಅದೇ ಕುಕ್ ಇಲ್ಲಿ ಮಾಡ್ತೀರಾ ಅಥವಾ ಅಲ್ಲಿ ಮಾಡ್ತೀರಾ? ರೆಗ್ಯುಲರ್ ಡೈಲಿ ಫುಡ್ ಎಲ್ಲ ಇಲ್ಲೇ ಮಾಡ್ತಾರೆ, ಕುಕ್ ಮಾಡೋದೆಲ್ಲ ಇಲ್ಲೇ. ಅಲ್ಲಿ ನಾವು ಅದನ್ನ ಯೂಸ್ ಮಾಡೋದು, ಅಲ್ಲಿಂದಲ್ಲೇ ಸರ್ವ್ ಮಾಡೋದು. ಅಂದ್ರೆ ದೋಸೆ ಆಯ್ತು, ಪುರಿ, ಪಡ್ಡು, ಚಪಾತಿ, ರೊಟ್ಟಿ ಬಿಸಿದು ಅಲ್ಲೇ ಸರ್ವ್ ಮಾಡೋದು ಆ ಕಡೆ ಮಾಡ್ತೀವಿ. ಮತ್ತೆ ಯಾರು ಗೆಸ್ಟ್ ಬಂದಾಗ ಅದು ಜಾಸ್ತಿ ಇರುತ್ತಲ್ಲ, ಅವಾಗ ಇಲ್ಲೂ ಆಕ್ಯುಪೈ ಆಗತ್ತೆ, ಆ ಕಡೆ ಆಕ್ಯುಪೈ ಆಗುತ್ತೆ. ಸೊ ಇಲ್ಲಿ ಎಲ್ಲ ವ್ಯೂ ಕಾಣುತ್ತೆ ಎಲ್ಲ ಕಡೆ. ಇಲ್ಲಿನೂ ವೆಂಟಿಲೇಷನ್ ಮತ್ತೆ ನ್ಯಾಚುರಲ್ ಲೈಟು ಎಲ್ಲ ಕಡೆನೂ ಬರುತ್ತೆ. ಸೊ ಇಲ್ಲಿ ಕಿಚನ್ ನಿಂತ್ರೂ ನಾವು ಸ್ವಿಮ್ಮಿಂಗ್ ಪೂಲ್ ಕಡೆ ವ್ಯೂ ಬರುತ್ತೆ. ಗೋಡೆಗಿಂತ ಗ್ಲಾಸೇ ಜಾಸ್ತಿ ಇದೆ. ಗ್ಲಾಸೇ ಜಾಸ್ತಿ ಇರೋದು. ಮೇಲೆ ಲೈಬ್ರರಿ ಒಂದಿರೋದು ಮೇಲೆ, ಮತ್ತೆ ಸ್ಟಡಿ ರೂಮ್ ಮಕ್ಕಳು. ಈ ಕೆಳಗಡೆ ಇಲ್ಲೊಂದು ರೂಮ್ ಇದೆ ಬರ್ತದೆ. ಇಲ್ಲಿ ಒಂದು ಗೆಸ್ಟ್ ರೂಮ್. ಟೋಟಲ್ ಎಷ್ಟು ಬೆಡ್ರೂಮ್ ಇದೆ ಮ್ಯಾಮ್? ಟೋಟಲ್ 6 bedrooms, 1 ಮೆಡಿಟೇಷನ್ ರೂಮ್. 6 bedrooms. ಇಲ್ಲಿ 2 ಬೆಡ್ರೂಮ್.
ಇಲ್ಲೊಂದು ಅದೊಂದು 2 ಬೆಡ್ರೂಮು, ಮೇಲ್ಗಡೆ ಕಿಡ್ಸ್ ರೂಮ್, ಸ್ಟಡಿ ರೂಮ್ ಪ್ಲಸ್ ಅದು ಕಿಡ್ಸ್ ರೂಮ್ ಅಂತಿದೆ. ಈ ಸ್ಟೆಪ್ಸ್ ಕೂಡ ಇಲ್ಲಿ ಹಿಡ್ಕೊಳಕ್ಕೆ ಏನು ಮಾಡಿಲ್ಲಲ್ರಿ, ಇದು ಯುನೀಕ್ ಅದ ಕಾನ್ಸೆಪ್ಟ್. ಆ ಕಡೆ ಇದೆ ಅಷ್ಟೆ. ಅಥವಾ ಇದಿರ್ತೈತಿ ನಿಮ್ದೇನು ಇದು ಜಾಸ್ತಿ ಹೈಟ್ ತಗೊಳಿಸಲ್ಲ ಈ ಥರ ಮಾಡಿದ್ರೆ, ಮತ್ತು ಜಾಸ್ತಿ ಹೈಟ್ ಆದಷ್ಟು ಹೀಟ್ ಅಂದರೆ ನಮಗೆ ಒಳಗಡೆ ಹೀಟ್ ಕಡಿಮೆ ಆಗುತ್ತೆ. ಮತ್ತು ಮೇಲೆ ಇದು ರೂಫ್ ಟೈಲ್ಸ್ ಇದೆ ಅಲ್ಲ, ಅದು ಸ್ಯಾಂಡ್ವಿಚ್ ಟೈಪ್ ಮಾಡಿದ್ದಾರೆ. ಸೊ 2 ಲೇಯರ್ ಇದಾವೆ ಟೈಲ್ಸ್. ಸೊ ಇನ್ ಬಿಟ್ವೀನ್ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ, ಮನೆ ಕೂಲ್ ಇರ್ತೈತೆ ಅಂತ ಹೇಳಿ ಅದು ಕಾನ್ಸೆಪ್ಟ್. ಸೊ ಆ ಥರನೇ ತಗೊಂಡಿದ್ವಿ. ಟೋಟಲ್ ಎಷ್ಟು ಫ್ಲೋರ್ ಇದೆ? ಇದು ಕೋರ್ಟಿಯಾರ್ಡ್ ಸಲುವಾಗಿ ಅದ ಮೇಲ್ಗಡೆ ನಾವು ಲೈಟಿಂಗ್ ಬಿಟ್ಟು ಕೋರ್ಟಿಯಾರ್ಡ್. ಟೋಟಲ್ ಎಷ್ಟು ಫ್ಲೋರ್ ಇದೆ? ಟೋಟಲ್ 4 ಫ್ಲೋರ್ಸ್. ಈಗಿರೋದು 4th ಫ್ಲೋರ್. ಇದು 4th ಫ್ಲೋರ್. ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇನ್ನೂ 2 ಫ್ಲೋರ್. ಇನ್ನ 2 ಫ್ಲೋರ್ ಇದಾವೆ. ಅದು ಇನ್ನೂ ಯುನೀಕ್ ಐತಲ್ರಿ, ಯಾರು ಬಂದ್ರು 2 ಫ್ಲೋರ್ ಅನಿಸ್ತದೆ. ಗೊತ್ತಾಗಲ್ಲ, ಅದು ಕೆಳಗಡೆ ಇದಾವ ಅಂತೇಳಿ ಗೊತ್ತಾಗೋದಿಲ್ಲ. ಇಲ್ಲಿ ಲೈಬ್ರರಿ ಮಾಡಿದ್ವಿ. ನಮ್ದೆಲ್ಲ MBBS ಟೈಮದು ಬುಕ್ಸು ಮತ್ತು ಒಂದಿಷ್ಟು ಕಲೆಕ್ಷನ್ಸು ಅವೆಲ್ಲ. ಈಗ ಬುಕ್ ಓದೋ ಟೈಮ್ ಸಿಗುತ್ತಾ ನಿಮಗೆ? ಸಿಗತ್ತೆ, ಓದ್ತಾ ಇರ್ತೀವಿ. ಟೆರೆಸ್ ಟೈಪ್ ಇಲ್ಲಿಂದ ಎಲ್ಲ ಇದು ಇಲ್ಲಿ ಲುಕ್ ಭಾಳ ಚೆನ್ನಾಗಿದೆ. ಅಂದ್ರೆ ಸ್ವಲ್ಪದ್ರ ಮಟ್ಟಿಗೆ ಟೆರೆಸ್ ಗಾರ್ಡನ್. ಇಲ್ಲೆಲ್ಲ ನಂದು ಕ್ಯಾಕ್ಟಸ್ ಕಲೆಕ್ಷನ್ಸ್ ಜಾಸ್ತಿ ಇದಾವೆ. ಇವೆಲ್ಲ ವೆರೈಟಿ ಆಫ್ ಸಕ್ಯುಲೆಂಟ್ಸ್ ಅಂತ ಹೇಳ್ತೀವಿ. ಕ್ಯಾಕ್ಟಸ್ಸು, ಸಕ್ಯುಲೆಂಟ್ಸು, ಬೇರೆ ಬೇರೆ ವೆರೈಟಿ. ಅವ್ರದ್ದು ಹಿಂದೆ ಗಾರ್ಡನ್ ಅಂತಲ್ಲ, ಹಂಗೆ ಬಿಟ್ಟಿದ್ರು, ಅಲ್ಲಿತ್ತು. ಇದು ಅದ್ರದ್ದು ಒಂದು ಪಾರ್ಟ್ ತೊಗೊಂಡು ಬಂದು ಹಾಕಿದ್ದು. ಇದು ಬೇಕಂದ್ರೆ ನೀವು ಹೊರಗಡೆ ಇದರಲ್ಲಿ ಸಿಗಲ್ಲ, ಅದು ಬೇಕಂದ್ರೆ. ಇದು ಎಲ್ಲೂ ನೋಡಿಲ್ಲ ನಾನು. ಲೈಟ್ ಅವಶ್ಯಕತೆ ಇಲ್ಲ ಮೇಡಮ್? ಇಲ್ರಿ, ಅರೌಂಡ್ 7 o'clock ತನಕ ನಾವು ಲೈಟ್ ಹಚ್ಚೋಂಗೇ ಇಲ್ಲ ಒಳಗೆ ಮನೇಲಿ. 7 ಆದಮೇಲೆ, ಅದು ಸಮ್ಮರಲ್ಲಿ. ವಿಂಟರ್ ಫ್ಯಾನು ಯೂಸ್ ಮಾಡೋಂಗಿಲ್ಲ, ಲೈಟು ಯೂಸ್ ಮಾಡೋಂಗಿಲ್ಲ 7 o'clock ತನಕ. ಈವ್ನಿಂಗ್ ಅಂತೂ 3 years ಫಸ್ಟ್ AC-ನೇ ಯೂಸ್ ಮಾಡಿಲ್ಲ, ಅಷ್ಟು ಕೂಲ್ ಇರುತ್ತೆ ಮನೆ. ಇದು ಸ್ಟಡಿ ರೂಮ್ ಕಮ್ ಬೆಡ್ರೂಮ್ ಮಕ್ಕಳದ್ದು. ಸೊ ಇವ್ರ ಮಕ್ಕಳ? ಇವರಿಬ್ಬರು ಸಣ್ಣವರಿದ್ದಾಗಿಂದು ಫೋಟೋಸ್, ಮಗಳು. ಮಗಳು ಮಾಡಿದ್ದು ಪೇಂಟಿಂಗ್ ಅದೈತಿ. ಸೊ ನಿಮ್ಮಂಗೆ ಮಗಳು ಟ್ಯಾಲೆಂಟೆಡ್. ಅವಳೇನು ಕಲ್ತಿಲ್ಲ, ಶಿ ಆಲ್ಸೋ ಡಸ್ ಹರ್ ಓನ್. ಕ್ರಿಯೇಟಿವ್ ಇದ್ದಾಳ ಅವಳು. ಇನ್ ಬಿಟ್ವೀನ್ ತಾನೇ ಮಾಡ್ತಾ ಇರ್ತಾಳೆ ಟೈಮ್ ಸಿಕ್ಕಾಗೆ ಅದು ಪೇಂಟಿಂಗ್ಸ್ ಎಲ್ಲ. ಇದು ಅನಿಶ್ ಸಣ್ಣವನಿದ್ದಾಗಿನೂ ಕಲೆಕ್ಷನ್ಸ್, ಮೆಮರೀಸ್ ಸಲುವಾಗಿ ಹಂಗೆ ಇಟ್ಟಿದ್ದೀವಿ ನಾವೆಲ್ಲ. ಅವಳಿಗೆ ಬುಕ್ಸ್ ಓದೋ ಹ್ಯಾಬಿಟ್ ಜಾಸ್ತಿ, ಮಗಳಿಗೆ. ಮೊಬೈಲ್ ಕಡಿಮೆ, ಬುಕ್ಸ್ ಓದೋದು ಹ್ಯಾಬಿಟ್ ಜಾಸ್ತಿ. ಇದು ಈಗ ಫುಲ್ ಮಹಾಭಾರತದ ಫುಲ್ ಸೆಟ್ ತರಿಸ್ಕೊಂಡಿದ್ದಾಳೆ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಫುಲ್ ಮಹಾಭಾರತ್ ಸೆಟ್ ಇದೆ. ಹಲೋ, ಹಾಂ ಚೆಕ್ ಮಾಡ್ತೀನಿ. ನಾವೀಗ ಯಾವುದೇ ಒಂದು ನಮಗೆ ಲೈಕ್ ಆಕತಿ ಅಂತ ನಾವು ಸೀರಿಯಲ್ ನೋಡ್ಕೋತ ಕುಂತ್ವಿ ಅಂದ್ರೆ ಅವ್ರಿಗೂ ಸ್ವಲ್ಪ ಅದ್ರ ಮೇಲೆ ಹುಡುಗರಿದ್ದಾಗ ಎಲ್ಲ ಕಡೆ ಅಬ್ಸರ್ವೇಷನ್ ಇರುತ್ತೆ ಅವ್ರದ್ದು. ನಾವೇನು ನೋಡ್ತಾ ಇದ್ದೀವಿ ಇದು ಅಂತ ಅವ್ರು ಅಬ್ಸರ್ವ್ ಮಾಡ್ತಾರೆ ಮಕ್ಕಳು, ಅವರು ಅದನ್ನ ಕಲಿತಾರೆ.
ಮತ್ತು ಈಗಿನ ಸೀರಿಯಲ್ ಒಳಗೆ ಎಲ್ಲಾನು ಗೊತ್ತೈತಲ್ಲ ನಿಮಗೆ, ಸುಮ್ಮನೆ ಜಗಳ ಆಡೋದು ಮನೆಯೊಳಗೆ ಅದೇ ಇರ್ತಾವ. ಹಾಗಾಗಿ ನಾನೇನು ಮಾಡ್ತೀನಿ, ಊಟದ ಟೈಮ್ ಆಗಾಯ್ತು ಇಲ್ಲ ಬೇಜಾರಾದಾಗ ಅವರಿಬ್ಬರನ್ನು ಕರ್ಕೊಂಡು, ಮೊದ್ಲಿನೂ ಎಲ್ಲ ಇದ್ವಲ್ಲ ಮಹಾಭಾರತ ರಾಮಾಯಣ ಇನ್ನು ಕಾರ್ಟೂನು, ನಾನು ಅವನ್ನ ಅವ್ರ ಕೂಡ ನೋಡ್ಕೋತ ಕುಂತು ಬಿಡ್ತೀನಿ. ಇವು ನಮ್ಮ ಸೀರಿಯಲ್ಗಳದು ಇವು ಇಫೆಕ್ಟ್ ಅವ್ರ ಮೇಲೆ ಬೀಳಬಾರ್ದು ಅಂತೇಳಿ ನಾವು ಯಾವುದು ಯೂಸ್ ನೋಡಂಗಿಲ್ಲ, ಹಚ್ಚಂಗಿಲ್ಲ ಸೀರಿಯಲ್ಸ್. ಹಾಗಾಗಿ ಅವನ್ನ ಈಗಿಂದ ಮತ್ತೆ ನೀವು ಮಹಾಭಾರತ ಒಂದು ಸೀರಿಯಲ್ ತೆಗ್ದಿದಲ್ಲ, ಅದು ಸೀರಿಯಲ್ ನೋಡಿದ್ಮೇಲೆ ಅವಳಿಗೆ ಇಂಟ್ರೆಸ್ಟ್ ಬಂತು. ಅದು ಒರಿಜಿನಲ್ ಏನೈತಿ ಏನು ಅಂತ ಹೇಳಿ ಬುಕ್ ತರೋದು ಈಗ ಓದ್ತಾ ಇದ್ದಾಳ. ಫಸ್ಟ್ ಹೀಗೆ ತರಿಸಿದ್ದವಳು. ಅಂದ್ರೆ ಈಗ ಸೆಕೆಂಡ್ MBBS ಮುಗೀತಲ್ಲ, ನಡುವೆ ಒಂದ್ ಸ್ವಲ್ಪ ಗ್ಯಾಪ್ ಇರತ್ತೆ, ಹಾಲಿಡೇಸ್ ಇರ್ತೈತಿ. ಸೊ ಓದ್ಬಹುದು ಅಂತ ಹೇಳಿ ಎಕ್ಸಾಮ್ ಮುಗಿಯೋಕ್ಕಿಂತ ಮೊದ್ಲು ಅವು ಬರುವಂಗ ಆರ್ಡರ್ ಮಾಡಿ ತರಿಸ್ಕೊಂಡಾಳ. ಈಗ ಅದ್ರೊಳಗೆ ಓದಿದ್ದು ಮಹಾಭಾರತ ಸೀರಿಯಲ್ ಒಳಗೆ ಏನು ಇಲ್ಲಲ್ಲ, ಅದು ಹಿಂಗಿರ್ತೈತಿ ಮಮ್ಮಿ, ಹಿಂಗೈತಿ, ಅದ್ರಾಗ ಹಂಗ್ ಕೊಟ್ಟಾರು, ಹಿಂಗೈತಿ ನಮಗೆ ಹೇಳ್ತಾಳ ಎಲ್ಲ. ಒರಿಜಿನಲ್ ಮಹಾಭಾರತ ಹೆಂಗಿರ್ತು ಅಂತೇಳಿ ಅವಳಿಗೆ ಅದೇ ಇಂಟ್ರೆಸ್ಟ್. ಇವೆಲ್ಲ ಇನ್ನ ಸಣ್ಣವಳಿದ್ದಾಗ ತರೀಶೆಲ್ಲ ಓದ್ಕೋತಿದ್ಲು ಅವಳು. ಈಗಿನ ಜನ್ರೇಷನ್ ಅವ್ರು ಬುಕ್ಕೇ ಓದೋದಿಲ್ಲ, ಫೋನ್ ಅವಳು ಫುಲ್ ಬುಕ್ಸು, ಆಮೇಲೆ ಪೇಂಟಿಂಗು ಇಂಟ್ರೆಸ್ಟ್ ಅವಳಿಗೆ ಬೇಕಂತ ಹೇಳಿ. ಇಲ್ಲಿ ಫ್ರಂಟ್ ವೇವ್ ಮತ್ತೆ ಬರುತ್ತೆ. ಆಕ್ಚುಲಿ ಇವು ಎಲ್ಲ ಕಲೆಕ್ಷನ್ ಮಾಡ್ತಾ ಇದೀನಿ. ಹಳೆ ಕಾಲದ ಎಲ್ಲ ಹಂಡೆ ಅದು ಮನೆಯಲ್ಲಿ ಇದ್ದಿದ್ದು ಯೂಸ್ ಮಾಡಿದಿರಿ? ಇವು ಇದ್ದಿದ್ದು ಯೂಸ್ ಮಾಡಿದ್ದು, ಬಟ್ ಯಾವ ಹಿಂಗ ಕೇಳ್ತಾ ಇರ್ತೇನೆ ಬೇರೆ ಬೇರೆ ವೆರೈಟಿ. ಮೊದ್ಲು ಯೂಸ್ ಮಾಡ್ತಾ ಇದ್ರಲ್ಲ ಕಲೆಕ್ಷನ್ಸ್ ಮಾಡ್ಲಿಕ್ಕೆ. ಹಳೇದ್ರಿ, ಭಾಳ ಹಳೆ ಕಾಲದ್ದು. ಇದು ವಾಕಿಂಗ್ ಬರ್ಡ್ ಕೇಜ್ ಐತ್ರಿ, ಒಳಗಡೆ ಹೋಗ್ಬೋದು. ಇಲ್ಲಿಂದ ತಕೋರಿ. ಅವಕ್ಕೂ ಪಾಪ ಒಂದೇ ಪಿಂಜರದೊಳಗೆ ಅಷ್ಟೇ ಓಡಾಡ್ಕೊತ ಇರೋ ಬದ್ಲಿ ಅವು ಒಂದ್ ಸ್ವಲ್ಪ ಎಂಜಾಯ್ ಮಾಡ್ತಾವಂತೇಳಿ ಅದರದೆಲ್ಲ ಡ್ರಾಪಿಂಗ್ಸ್ ಅಲ್ಲೇ ಕೆಳಗಡೆ ಹೋಗುವಂಗ ಮಾಡಿದ್ವಿ. ಕೆಳಗಡೆ ಅವು ಎಗ್ಗುನು ಹಾಕಿರ್ತಾವು, ಮರಿನೂ ಆಗ್ತಾವ್ರಿ. ಒಂದು ಮರಿ ಇದೆ ಈಗ ಅಲ್ಲಿ ಒಳಗಡೆ. ನೀವು ತಂದಾಗ ಎಷ್ಟು, ಈಗ ಎಷ್ಟಾಗಿದಾವ್ರಿ? ಅವು ಕೊಟ್ಟಾಗ 4 ಇತ್ತು. ಆಕ್ಚುಲಿ ನಡುವು ಒಂದು 13 ಆಗಿದ್ದು ತಾವೇ ಮರಿ ಹಾಕಿ. ಅದು ಆಮೇಲೆ ಇಲ್ಲಿ ಶಿಫ್ಟ್ ಮಾಡಿದ್ವಿ ಅಲ್ಲ, ಮಾಡಿದ್ಮೇಲೆ ಅದು ಇಲಿಗಳೇನೋ ಯಾಕಡೆಂತ್ರೋ ಬಂದ್ ಅವ್ನ ಹಿಡ್ಕೊಂಡು ಹೋಗಾಕತ್ತು, ಗೊತ್ತೇ ಆಗ್ಲಿಲ್ಲ. ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಕಟ್ಸಿದ್ವಿ ಸಪ್ರೇಟ್ ಆಗಿಲ್ಲ. ಈಗ ಲೆಫ್ಟ್ ನಾಳೆ ಏಜ್ ಆದ್ಮೇಲೆ ಓಡಾಡ್ಬೇಕು, ಫ್ಯೂಚರ್ ಕಾಲ್ ನೋವಾಯ್ತು ಏನೋ ಒಂದು ಇದ್ರೆ ಬೇಕಲ್ಲ, ಎಮರ್ಜೆನ್ಸಿ ಮೇಂಟೆನೆನ್ಸಿಗೆ. ಇದು ಒಂದು ನಾವು ಹಳ್ಳಿ ಒಳಗೆ ಕಟ್ಟಿ ಮಾಡಿರ್ತಾರಲ್ರಿ, ರೆಡಾಕ್ಸ್ ಹಚ್ಚಿ ಹಳ್ಳಿ ಒಳಗೆ ಕಟ್ಟಿ ಮಾಡಿರ್ತಾರಲ್ಲ, ಹಂಗ ಹರಟೆ ಹೊಡ್ಕೋತ ಕುಂದ್ರಾಕ. ಸೊ ಆ ಟೈಪ್ ಕಾನ್ಸೆಪ್ಟ್ ಬೇಕಾಗಿತ್ತು, ಮಾತಾಡ್ಕೋತ ಕುಂದ್ರಾಕ. ಹಿಂಗೆ ಎವ್ರಿ ಟೈಮ್ ಬರೀ ಸೋಫಾ ಮೇಲೆ ಕುಂದ್ರೋದು ಆ ಥರ ಬೇಡ, ಹಳ್ಳಿ ಒಳಗೆ ಯೂಸ್ ಮಾಡೋ ಥರ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಿಲ್ಲೇ. ಮತ್ತೆ ಇಲ್ಲೇ ಇದು ಆಕ್ಚುಲಿ ನಾನ್ ವೆಜ್ ಕಿಚನ್ ಆಯ್ತು. ಮತ್ತೆ ಇಲ್ಲಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಇಲ್ಲಿಂತ್ರ ಇಲ್ಲೇ ಮಾಡಿಕೊಡಕಂತ ಹೇಳಿ ಮಾಡಿದ್ದು. ಮತ್ತೆ ಇನ್ನೊಂದು ಅಂತಂದ್ರೆ ನಿಮ್ದು ಇದು ರೂಫ್, ನಾವಿದು ಯಾವುದಕ್ಕೂ ಕಾಂಕ್ರೀಟ್ ಮಾಡಿಸಿಲ್ಲ. ರೂಫ್ ಇದು ಡೈರೆಕ್ಟ್ ಕಾಂಕ್ರೀಟ್, ಇದಕ್ಕೆ ಪೇಂಟ್ ಅದು ಮಾಡಿಸಿಲ್ಲ. ಗಿಲಾವ್ ಅಂತಾರಲ್ಲ, ಗಿಲಾವ್ ಮಾಡಿಸಿಲ್ಲ. ಅದು ಹಂಗ ಲುಕ್ ಇರ್ಲಿ ಅಂತ. ಇದು ರಸ್ಟಿಕ್ ಲುಕ್.
ಡೈರೆಕ್ಟ್ ಫಿನಿಶಿಂಗ್ ಬರುವಂಗ ಅದೇನು ಹೊಸ ಪಳಿ ಹಾಕ್ತಾರೆ ನೋಡ್ರಿ, ಕಾಂಕ್ರೀಟ್ ಹಾಕ್ಬೇಕಾದ್ರೆ ಹೊಸ ಪಳಿ ಹಾಕಿ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ತಾರೆ, ಹಾಕಿ ಕಾಂಕ್ರೀಟ್ ಹಾಕ್ತಾರೆ. ಆಮೇಲೆ ನಾವು ಅದು ಮುಗಿದ್ಮೇಲೆ ಕೆಳಗಡೆ ಯಂತ್ರ ಪ್ಲಾಸ್ಟಿಕ್ ಕವರ್ ಎಲ್ಲ ಜಗ್ಗಿ ತೆಗೆದು ಬಿಡ್ಬೇಕು. ಇದು ಫೈನಲ್ ಲುಕ್ ಈ ಥರ ಬರುತ್ತೆ. ಜಸ್ಟ್ ಒಂದು ರಸ್ಟಿಕ್ ಲುಕ್ ಇರಲಿ ಅಂತ ಮಾಡಿದ್ದು. ಇವೆರಡು ಗೆಸ್ಟ್ ಹೌಸ್. ಹಲೋ, ರೆಡಿ ಐತ್ರಿ? ಹಾಂ ಹಾಂ, ಒಂದು 10 ಮಿನಿಟ್ಸ್ ನಾನು ಬಿಡ್ಬೇಕಾದ್ರೆ ಕಾಲ್ ಮಾಡ್ತೇನೆ, ಶಿಫ್ಟ್ ಮಾಡಿಕೊಡ್ರಿ. ಹಲೋ, ಆಕೆ ಭಾರತಿ ಅಕ್ಕಾಗ ಒಂದು 4 ಕಪ್ ಕಾಫಿ ಮಾಡೋಣ ಲಗುನ್. ಅದು ಇದು ನಮ್ದು ಮೊದಲಿಂದ ಬರ್ಡ್ ಕೇಜ್ ಆ ಮನೆಯಲ್ಲಿ ಇಟ್ಟಿದ್ವಿ. ಅವಾಗ 4 ಇದ್ವಲ್ಲ ಆದಿದ್ದು. ಹೋಮ್ ಥಿಯೇಟರ್. ಹೋಮ್ ಥಿಯೇಟರ್. ಮೂವೀಸ್ ಎಲ್ಲ ನೋಡ್ತೀರಿ ಮ್ಯಾಮ್ ನೀವು? ಹಾಂ, ಹಿಂಗೆ ಟೈಮ್ ಸಿಕ್ಕಾಗ ನೋಡ್ತೀವಿ ಮೂವೀಸ್. ಅದು ಅಷ್ಟು ಹಚ್ಚೈತೆ, ಅಲ್ಲಿ ಇನ್ನೊಂದು ಹಚ್ಚ. ಹಾಂ, ಅಷ್ಟೇ ಅವು AC. ಯೂಶ್ವಲಿ ಮನ್ಯಾಗಿರೋ ಹೋಮ್ ಥಿಯೇಟರ್ ಕಂಪೇರ್ ಮಾಡ್ರೆ ಇದು ದೊಡ್ಡದನ್ನ ಐತ್ರಿ ಸ್ಪೇಸ್. ಹಾಂ, ಇದು ಒಂದು ಥಿಯೇಟರ್ ಲುಕ್ ಬರಲಿ ಅಂತ ಹೇಳಿ ಈ ಥರ ಮಾಡಿದ್ದೆ. ಆರಾಮ್ಸೆ ಕುಂದಿರ್ಬೋದು. ನಾನು ಇವು ಚೇರ್ಸ್ ಇಷ್ಟ ಸಾಕು, ಏಜ್ ಆದವ್ರಿಗೆ ಇದು ಕಷ್ಟ ಆಗ್ತೈತಿ. ಆಕ್ಚುಲಿ ನಾವೆಲ್ಲ ಕೆಳಗಡೆ ಹಾಸ್ಕೊಂಡು ಲೋಡ್ ಇಟ್ಕೊಂಡು ಆರಾಮ ಕುಂತು ಮಲ್ಕೊಂಡು ನೋಡಕ್ ಲೈಕ್ ಆಗ್ತೈತಿ. ಹಂಗಾಗಿ ಇಲ್ಲೇನು ಚೇರ್ಸ್ ಇಡಿಸ್ಕೊಟ್ಟಿಲ್ಲ. ಇದು ಥಿಯೇಟರ್ ಇಫೆಕ್ಟ್ ಅನ್ನೇ ಬರುತ್ತೆ ಕಂಪ್ಲೀಟ್ ಆಗಿ. ಸೌಂಡ್ ಸಿಸ್ಟಮ್ ಆಯ್ತು ಎಲ್ಲಾನು. ಮ್ಯಾಲೆ ಹಾಕಿಬಿಟ್ಟು ಇದು ಸೇಮ್ ಇವು ಸ್ಟೋನ್ಸ್ ಯೂಸ್ ಮಾಡಿದ್ವಿ ಇಲ್ಲಿ. ಇದು ಬ್ಯಾಕ್ ಸೈಡ್ ಹೋಗ್ಲಿ. ಇವೆಲ್ಲ ಸರ್ವೆಂಟ್ ರೂಮ್ಸ್. ಈ ಕಡೆ ಎಲ್ಲ ಸರ್ವೆಂಟ್ ರೂಮ್ಸ್. ಇದು ಒಂದು ಡ್ರೈವರ್ ರೂಮ್. ಈಗ ನಿಮ್ಮ ಪ್ರೊಫೆಷನಲ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಸೊ ಎಲ್ಲಿ ವರ್ಕ್ ಮಾಡ್ತಾರೆ? ನಿಮ್ಮದು ಸ್ವಂತ ಹಾಸ್ಪಿಟಲ್ ಇದೆ, ಸೊ ಅಲ್ಲಿ ಮಾಡ್ತೀರಾ, ನೀವು ಸಪ್ರೇಟಾಗಿ ಮಾಡ್ತೀರಾ, ಹೇಗೆ? ನಾನು ಸಪ್ರೇಟಾಗಿ ಮಾಡ್ತೇನೆ. OSS ಅಂತ ಹೇಳಿ IVF ಸೆಂಟರ್, ಇನ್ಫರ್ಟಿಲಿಟಿ ಸೆಂಟರ್, ಅಲ್ಲಿ ವರ್ಕ್ ಮಾಡ್ತೇನೆ. ಪ್ಲಸ್ ಲೇಕ್ ವ್ಯೂ ಹಾಸ್ಪಿಟಲ್ ಸರ್ ಇದಾರಲ್ಲ, ಅಲ್ಲಿನೂ ಏನಾದ್ರು ಅಂದ್ರೆ OTs ಅದೆಲ್ಲ ಮೇಜರ್ OTs ಎಲ್ಲ ಅಲ್ಲಿ ಮಾಡ್ಕೋತೀನಿ. ಎಷ್ಟು ವರ್ಷ ಆಯ್ತು ಮ್ಯಾಮ್ ಈಗ ನೀವು ಇದು ಮಾಡಿ? ನಾನು ಈಗ ವರ್ಕ್ ಮಾಡ್ತಾ ಇದ್ದು ಆಲ್ಮೋಸ್ಟ್ 15-16 ಇಯರ್ಸ್ ಆಯ್ತು. ಪ್ರಾಪರ್ ಮ್ಯಾಮ್ ನಿಮ್ಮದು? ನಮ್ಮದು ಹುಬ್ಳಿ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ ನಿಮ್ಮ ತಂದೆಯವರೆಲ್ಲ ಏನು ಮಾಡ್ತಾ ಇದ್ರು? ನಮ್ಮ ಫಾದರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರು. ಅವ್ರು ನಾನು ಫಸ್ಟ್ ಇಯರ್ MBBS ಇರಬೇಕಾದ್ರೆ ಎಕ್ಸ್ಪೈರ್ಡ್ ಆದ್ರು. ಸೊ ಈಗ MBBS ಆಗೋದು ನಿಮ್ಗೆ ಇಷ್ಟ ಆಯ್ತಾ, ಅಥವಾ ಫ್ಯಾಮಿಲಿಯಲ್ಲಿ ತಂದೆಯವ್ರಿಗೆ, ಮಮ್ಮಿಗೆ ಯಾರಿಗೆ ಇಷ್ಟ ಆಯ್ತು? ನನಗೆ ಇಷ್ಟ ಆಯ್ತು ಮಾಡ್ಬೇಕಂತ ಹೇಳಿ. ಆ ಥರ ಹಂಗೆ ಪೇರೆಂಟ್ಸ್ ಇದೇ ಮಾಡಬೇಕು, ಇದೇ ಮಾಡು ಆ ಥರ ಯಾವಾಗೂ ಹೇಳೇ ಇಲ್ಲ. ನೀವು ಓದ್ರಿ, ಯಾವಾಗೂ ಹಿಂಗೆ ಓದ್ರಿ ಮಾಡ್ರಿ ಯಾವಾಗೂ ಹೇಳೇ ಇಲ್ಲ. ಏನು ಮಾಡಿದ್ದೆಲ್ಲ ನಮ್ಮ ಇಂಟ್ರೆಸ್ಟ್ ಇಲ್ಲಿನೇ ಮಾಡಿದ್ದೆ. ನೀವೆಷ್ಟು ಜನ ಮಕ್ಕಳು ಅಕ್ಕ? ನಾವು 3 ಜನ. ನಮ್ಮ ಸಿಸ್ಟರ್ ಒಬ್ರು, ನಮ್ಮ ಬ್ರದರ್, ಯಂಗರ್ ಬ್ರದರ್. ಅವರೆಲ್ಲ ಡಾಕ್ಟರ್ಸ್? ಇಲ್ಲ, ನಮ್ಮ ಯಂಗರ್ ಬ್ರದರ್ ಅವರು ಇಂಜಿನಿಯರ್, ನ್ಯೂಜಿಲೆಂಡಲ್ಲಿ 10 ಇಯರ್ಸ್ ಇದ್ರೆ ಈಗ ಆಸ್ಟ್ರೇಲಿಯಾಕ್ಕೆ ಶಿಫ್ಟ್ ಆಗಿದ್ದಾರೆ. ನಮ್ಮ ಸಿಸ್ಟರ್ ಇಲ್ಲೇ ಇರ್ತಾರೆ, ಬೆಳಗಾಮಲ್ಲಿ ಇರ್ತಾರೆ. ಅವಳು ಬ್ಯೂಟಿಷಿಯನ್. ಸೊ ಎಲ್ಲರೂ ಡಿಫ್ರೆಂಟ್ ಪ್ರೊಫೆಷನ್. ಎಲ್ಲರೂ ಡಿಫ್ರೆಂಟ್ ಪ್ರೊಫೆಷನ್. ಎಸ್ ಮ್ಯಾಮ್, ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ವಿ, ಒಂದು ರಾಜ್ಯಗತ ವೈಭವ ಅಂತ, ನಿಜವಾಗ್ಲೂ ಮನೆ ಅದೇ ರೀತಿಯಾಗಿತ್ತು. ಅಂಡ್ ಇಷ್ಟು ಬಿಸಿ ಶೆಡ್ಯೂಲ್ ನಲ್ಲೂ ಟೈಮ್ ಕೊಟ್ಟು ನಮ್ಮ ಬಿಗ್ ನ್ಯೂಸ್ ವೀಕ್ಷಕರಿಗೆ ಇಷ್ಟೊಂದೆಲ್ಲ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ.